ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ದೇವ್ರೆ ಯೇಸಪ್ಪ, ಇವಾಗ ಕರ್ತನೆ ವಾಕ್ಯ ಕೇಳಲಿಕ್ಕಾಗುವಂತೆ ಹೋಗ್ತಿರುವಾಗ ದೇವ್ರೆ ಯೇಸಪ್ಪ, ಕೇಳುವಂತ ವಾಕ್ಯವನ್ನ ಕರ್ತನೆ ನಾವೆಲ್ಲರೂ ಕೂಡ ಕರ್ತನೆ ನಮ್ಮ ಹೃದಯದಲ್ಲಿ ಮುದ್ರೆ ಮಾಡ್ಕೊಳ್ಲಿಕ್ಕಾಗುವಂತೆ ಸಹಾಯ ಮಾಡ್ರಿ ಅಪ್ಪ. ವಾಕ್ಯ ಹಂಚುವಂತ ಕರ್ತನೆ ಪಾಸ್ಟರ್ ಶೈನಿನ ಕೂಡ ಆಶೀರ್ವದಿಸ್ರಿ ದೇವ್ರೆ. ಅದನ್ನ ಟ್ರಾನ್ಸ್ಲೇಟ್ ಮಾಡುವಂತ ಕರ್ತನೆ ಮಾವನ ಕೂಡ ನೀವು ಆಶೀರ್ವದಿಸ್ರಿ ರಾಜ ಯೇಸಪ್ಪ. ಆ ವಾಕ್ಯವನ್ನ ಕೇಳಿ ಕರ್ತನೆ ಯೇಸಪ್ಪ, ನಾವೆಲ್ಲರೂ ಕೂಡ ಕರ್ತನೆ ಯೇಸಪ್ಪ ನಮ್ಮ ಹೃದಯದಲ್ಲಿ ಕರ್ತನೆ ಆಳವಾಗಿ ಅದನ್ನ ಮುದ್ರೆ ಮಾಡ್ಕೊಂಡು ನಮ್ಮ ಸ್ವಭಾವವಾಗಿ ಮಾಡ್ಕೊಳ್ಲಿಕ್ಕಾಗುವಂತೆ ಸಹಾಯ ಮಾಡ್ರಿ ಅಪ್ಪ. ಆ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಲಿಕ್ಕಾಗುವಂತೆ ನಿಮ್ಮ ಆತ್ಮಿಕ ಜ್ಞಾನವನ್ನ ಅನುಗ್ರಹಿಸ್ಬೇಕೆಂಬ ಕೇಳ್ಕೊಳ್ತೇನೆ ಸಪ್ಪ. ಅಷ್ಟು ಮಾತ್ರ ಅಲ್ಲ ಕರ್ತನೆ ಸಪ್ಪ, ವಾಕ್ಯನ ಇಟ್ಕೊಂಡು ನಾವೆಲ್ಲರೂ ಕೂಡ ಕರ್ತನೆ ನಿಮಗ್ ಸಾಕ್ಷಿಯಾಗಿ ಕರ್ತನೆ ಸಪ್ಪ ನಿಮ್ಮ ಆಸೆಯನ್ನ ನಮ್ಮ ಗುರಿಯಾಗಿ ಇಟ್ಕೊಂಡು ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡ್ಬೇಕೆಂಬ ಕೇಳುತ್ತಾ ಕ್ರಿಸ್ತನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ತಂದೆಯೇ, ಆಮೇನ್. Amen. Thank you so much. So let's continue the message that we are receiving, lesson 13. Continue in what you have learned. ನಾವು ಕಲಿತಾ ಇದ್ದಂತಹ ವಾಕ್ಯವನ್ನ ಮುಂದುವರಿಸೋಣ. ನಾವು ಕಲಿತಂತಹ ದೇವರ ವಾಕ್ಯದಲ್ಲಿ ಮುಂದುವರಿಯೋಣ ಎಂಬುದಾಗಿ. And last week we looked at what's the characteristics of the Bible. So we have to know that the Bible is God's word, living word. So ಕಳೆದ ವಾರ ನಾವು ಸತ್ಯವೇದದಲ್ಲಿ ಇರುವಂತಹ ಗುಣಲಕ್ಷಣಗಳನ್ನ ನೋಡಿದ್ವಿ. And if we think the Bible is not just, a book telling us about history or how we have to live our life. The essence of the Bible, the 66 books of the Bible, is that Jesus is the Christ. ಸೊ ಇದು ಸತ್ಯವೇದ ದೇವರ ವಾಕ್ಯ ಎಂಬುದಾಗಿ, ಮತ್ತೆ ಈ ಒಂದು ಬೈಬಲ್ ಅನ್ನುವಂಥದ್ದು ಒಂದು ಚರಿತ್ರೆಯ ಪುಸ್ತಕ ಮಾತ್ರ ಅಲ್ಲ, ಯೇಸುವೆ ಕ್ರಿಸ್ತನೆಂಬುದಾಗಿ ದೃಢವಾಗಿ ಬೈಬಲ್ ಇರುವಂತಹ 66 ಪುಸ್ತಕಗಳು ಕೂಡ ನಮಗೆ ತಿಳಿಸುತ್ತೆ ಎಂಬುದಾಗಿ ಕಲ್ತ್ವಿ. And we read that the Bible will be fulfilled. So everything that is written in the scriptures, even everything that's written about God's covenant to people, that is me and you, it will be fulfilled. ಮತ್ತು ಬೈಬಲ್ ಅಲ್ಲಿ ಬರೆದಿರುವಂತಹ ಪ್ರತಿಯೊಂದು ಕೂಡ ಒಂದು ಒಡಂಬಡಿಕೆಯ ಜನರ ಕುರಿತಾಗಿ ಬರೆಯಲ್ಪಟ್ಟಿದೆ. ಮತ್ತೆ ಆ ಒಡಂಬಡಿಕೆ ನೀಡಿಕೊಂಡಿರುವಂತಹ ನಿನ್ನ ನನ್ನ ಜೀವಿತದಲ್ಲಿ ಕೂಡ ಆ ವಾಕ್ಯಗಳು ನೆರವೇರುವಂತವುಗಳಾಗಿವೆ. So the people who had true victory in the Bible, they heard the word and they held to it and they believed in it. They didn't have unbelief. ಮತ್ತು ಯಾರೆಲ್ಲ ಈ ಒಂದು ಸತ್ಯವೇದದಲ್ಲಿ ನಂಬಿಕೆ ಹೊಂದಿದ್ರೋ ಅವರೆಲ್ಲರೂ ಕೂಡ ಸಂಪೂರ್ಣವಾದ ಭರವಸೆ ಹೊಂದಿದ್ರೆ ವಿನಃ ಅಪನಂಬಿಕೆ ಅನ್ನೋದು ಅವರಲ್ಲಿ ಇರಲಿಲ್ಲ. Also, the Bible reveals God's will to us, and it's the weapon to overcome Satan. So Satan continuously deceives us 24/7, but if we are armored with the word of God, we don't have to fall into Satan's deception. ಮತ್ತು ಈ ಸತ್ಯವೇದ ಅನ್ನೋದು ದೇವರ ಒಂದು ಚಿತ್ತವನ್ನ ನಮಗೆ ತಿಳಿಯಪಡಿಸುತ್ತದೆ ಎಂಬುದಾಗಿ ನಾವು ನೋಡಿದ್ವಿ. Even Satan tried to deceive Jesus himself. He knew that Jesus is God himself, and he still tried to deceive him. ಯೇಸು ಕ್ರಿಸ್ತನ ಬಗ್ಗೆ ಕೂಡ ನಾವು ನೋಡಿದ್ವಿ. ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ದೇವರಾಗಿದ್ರು ಕೂಡ ಯೇಸುವನ್ನೇ ಶೋಧಿಸಿ ಸೋಲಿಸಲು ಸೈತಾನನು ಪ್ರಯತ್ನಿಸ್ತಾನೆ. So like in Matthew chapter 4, Jesus was tempted in the wilderness, and rather than showing his power, he could have showed his power that he is God. What Jesus said is he always referred to the scriptures. He always referred back to what the word of God says. ಒಂದು ವೇಳೆ ಸೈತಾನನು ಯೇಸು ಸ್ವಾಮಿಯನ್ನು ಶೋಧಿಸಲು ಬಂದಾಗ ಯೇಸು ಸ್ವಾಮಿಗೆ ಇರುವಂತಹ ಬಲದಿಂದ ಅವನನ್ನ ಸೋಲಿಸಿ ಕಳಿಸಬಹುದಾಗಿತ್ತು. ಆದ್ರೆ ಅದನ್ನ ಆ ರೀತಿ ಮಾಡದೆ ದೇವರ ವಾಕ್ಯದಲ್ಲಿರುವಂತಹ ಸತ್ಯವನ್ನ ಹಿಡಿದು ವಾಕ್ಯದಿಂದಲೇ ಜಯಿಸಿದ್ದನ್ನ ನಾವು ನೋಡ್ತೇವೆ. So we have to have the conclusion that everything is inside of the word of God. Everything is inside of worship. If we live our walk of faith centered on the word, we can have true victory. ಸೊ ಎಲ್ಲವೂ ದೇವರ ವಾಕ್ಯದಲ್ಲಿದೆ, ಎಲ್ಲವೂ ದೇವರ ಆರಾಧನೆಯಲ್ಲೇ ಇದೆ. ಸೊ ನಾವು ನಮ್ಮ ಜೀವಿತವನ್ನ ವಾಕ್ಯದ ಕೇಂದ್ರ ಮಾಡಿಕೊಂಡು ಜೀವನ ಮಾಡಿದ್ರೆ ನಾವು ನಿಜವಾದ ಒಂದು ಜಯವನ್ನ ಸಾಧಿಸಬಹುದು. So let's look at the second slide. What is the content of the Bible? ಇವತ್ತು ನಾವು ಎರಡನೇ ವಿಷಯವನ್ನ ನೋಡೋಣ. ಮುಖ್ಯ ವಿಷಯ ಅದು ಸತ್ಯವೇದದ ವಿಷಯ ಏನು ಎಂಬುದಾಗಿ. And the theme of the Bible is that it tells us about the incident, how Adam and Eve were tempted by Satan and they became a sinner ignorant of God. ಸೊ ಸತ್ಯವೇದದಲ್ಲಿರುವಂತಹ ವಿಷಯಗಳಲ್ಲಿ ಮೊದಲನೇ ವಿಷಯ ಏನು ಅಂತ ಹೇಳಿದ್ರೆ, ಮನುಷ್ಯನು ಸೈತಾನಿಂದ ಶೋಧನೆಗೊಳಗಾಗಿ
ಅವನು ಹೇಗೆ ಪಾಪ ಮಾಡಿ ದೇವರಿಂದ ಬೇರ್ಪಟ್ಟ ಎಂಬ ವಿಷಯ ತುಂಬಾ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. Actually, the story of Adam and Eve, many people know about it, but they don't know about the hidden spiritual mystery that there is a spiritual being that deceived them to lose hold of God's covenant. ಸೊ ತುಂಬಾ ಜನರಿಗೆ ಸೈತಾನನ ಬಗ್ಗೆ, ಆದಾಮ ಅವರ ಬಗ್ಗೆ, ಅವರು ಆ ಒಂದು ಹಣ್ಣನ್ನ ತಿಂದಿದ್ರ ಬಗ್ಗೆ ಗೊತ್ತಿದೆ. ಆದರೆ ಆತ್ಮಿಕ ಸಮಸ್ಯೆ ಬಗ್ಗೆ ಗೊತ್ತಿಲ್ಲ, ಆ ಮೂಲ ಪಾಪದ ಬಗ್ಗೆ ಗೊತ್ತಿಲ್ಲ. ಯಾವ ರೀತಿಯ ಸೈತಾನನು ಆದಾಮ ಅವರು ಆ ಒಡಂಬಡಿಕೆನ ಮೀರೋ ತರ ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇರಲ್ಲ. And it says, because of this incident, because honestly, what Adam and Eve they lost hold of is they didn't accurately hear the content. So concentration in worship is very important. ಆದಾಮ ಅವರು ಸೋತೋಗಿದ್ದು ಎಲ್ಲಿ ಅಂದ್ರೆ ದೇವರ ಒಡಂಬಡಿಕೆಯನ್ನು ಅವರು ಸರಿಯಾಗಿ ಗ್ರಹಿಸದೇ ಇರೋದು, ಅದನ್ನ ಹಿಡ್ಕೊಳ್ದೇ ಇರೋದು. ಅದನ್ನ ಯಾವಾಗ ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವೋ ಆಗ ಅವರು ಅದನ್ನ ಅಲ್ಲಿ If we're not concentrating, we're talking to our friend, or we're thinking about what we have to do later in the day, we can lose hold of that word that God is giving us. And then at the time when Satan deceives us, we can fall into Satan's lie. ಸೊ ನಾವು ದೇವರ ವಾಕ್ಯವನ್ನ ಸರಿಯಾಗಿ ಕೇಳಲಿಲ್ಲ ಅಂತ ಹೇಳಿದ್ರೆ, ಆರಾಧನೆಯಲ್ಲಿ ಸರಿಯಾಗಿ ದೇವರನ್ನ ಆರಾಧಿಸ್ಲಿಲ್ಲ, ವಾಕ್ಯದ ಕಡೆ ಗಮನ ಹರಿಸ್ಲಿಲ್ಲ, ಆ ಸಮಯದಲ್ಲಿ ನಾವೇನೋ ಸ್ನೇಹಿತರ ಜೊತೆಗೋ ಅಲ್ಲಿ ಇರುವಂತಹ ಅಕ್ಕಪಕ್ಕದ ಜೊತೆ ಮಾತಾಡ್ಕೊಂಡಿರುವಾಗ ಸೈತಾನನು ಸುಲಭವಾಗಿ ನಮ್ಮನ್ನ ವಂಚಿಸ್ತಾನೆ. So as a result of Adam and Eve's sin against God, all of mankind became destined to go to eternal hell. ಸೊ ಆದಾಮ ಅವರು ಈ ರೀತಿಯಾಗಿ ಒಡಂಬಡಿಕೆಯನ್ನ ಮೀರಿ ನಡೆದದಕ್ಕೋಸ್ಕರ ಅವರೆಲ್ಲರೂ ಕೂಡ ನರಕಕ್ಕೆ ಹೋಗೋರ ಆದ್ರು. But God, by his mercy and grace, he gave us a method to come out of Satan, a method to come out of hell, curses, and disasters. That is Genesis 3:15. ಆದರೆ ದೇವರ ಮಹಾ ಕೃಪೆಯಿಂದ, ದೇವರ ಮಹಾ ಪ್ರೀತಿಯಿಂದ ಆ ಒಂದು ಸೈತಾನ, ಪಾಪ, ನರಕದಿಂದ ಹೇಗೆ ಮನುಕುಲ ಹೊರಗಡೆ ಬರಬಹುದು ಅನ್ನೋದಕ್ಕೆ ದೇವರೇ ಒಂದು ಮಾರ್ಗವನ್ನ ಕೊಟ್ರು. ಆ ಮಾರ್ಗ ಏನಂದ್ರೆ ಆದಿಕಾಂಡ 3:15. And we have to have true thanksgiving for this. We don't just think, oh, because my teacher told me or my pastor told me about Genesis 3:15. But the fact that you can hear and you can believe, that is the greatest blessing that you can receive. ಏನೋ ನಮ್ಮ ಸೇವಕರು ಹೇಳಿದ್ರು, ನಮ್ಮ ಟೀಚರ್ ಹೇಳಿದ್ರು ಆದಿಕಾಂಡ 3:15 ಬಗ್ಗೆ ಅಂತ ಅಲ್ಲದೆ, ನಿಜವಾಗ್ಲೂ ಆದಿಕಾಂಡ 3:15 ಏನಿದೆ ಅಂತ ಹೇಳಿ ಅದನ್ನ ನೀವು ಅರ್ಥ ಮಾಡ್ಕೊಂಡು ಹಿಡ್ಕೊಳ್ಳೋದಾದ್ರೆ ನಿಜವಾಗ್ಲೂ ಅದ್ರಲ್ಲಿ ಇರುವಂತಹ ಆಶೀರ್ವಾದವನ್ನ ಅನುಭವಿಸ್ತೀರಿ. And we have to be thankful because the Bible says we live in a spiritual world and we have an enemy. So Ephesians 2:1-3. ಮತ್ತು ಎಫೆಸ್ 2:1-3 ನಾವು ನೋಡುವ ಹಾಗೆ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದ್ರೆ ಈ ಲೋಕದಲ್ಲಿ ಸೈತಾನನು ಕೂಡ ಜೀವಿಸ್ತಾ ಇದ್ದಾನೆ. ಅವನ ಒಂದು ಆಳ್ವಿಕೆಯಲ್ಲಿ ನಾವಿದ್ದೀವಿ ಅನ್ನೋದನ್ನ ನೋಡಬಹುದು. So we have to confirm the word, Ephesians 2:1-3. ಒಂದು ವಚನವನ್ನ ಓದಿ ನಿಶ್ಚಯ ಮಾಡ್ಕೊಳ್ಳೋಣ. ಎಫೆಸಿ 2:1-3 ಸೃಷ್ಟಿನೇ ಓದ್ತಾಳೆ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆಮೆನ್. Amen. So we were once dead in our transgressions and sin. Because of our forefather Adam and Eve, we were dead, completely separated from God, destined to go to eternal hell. ಸೊ ಇಲ್ಲಿ ನಮ್ಮ ಪೂರ್ವಿಕರಾದ ಆದಾಮ ಅವರು ಮಾಡಿದಂತ ಪಾಪದ ನಿಮಿತ್ತವಾಗಿ, ಅವರ ಪಾಪ ಮತ್ತು ಅಪರಾಧಗಳ ನಿಮಿತ್ತವಾಗಿ ನಾವೆಲ್ಲರೂ ಸತ್ತು ನಾವೆಲ್ಲರೂ ನರಕಕ್ಕೆ ಹೋಗೋರಾಗಿದ್ವಿ. And we were bound by the ruler of the kingdom of the air, that spiritual being named Satan, the devil. ಅಷ್ಟೇ ಅಲ್ಲ, 2ನೇ ವಚನದಲ್ಲಿ ಹೇಳುವ ಹಾಗೆ ಈ ಲೋಕಾಚಾರಕ್ಕೆ ಅನುಸಾರವಾಗಿ ನಾವು ನಡ್ಕೊಳ್ಳುವಂತೆ ಈ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತಹ ಸೈತಾನನಿಗೆ ನಾವೆಲ್ಲರೂ ಕೂಡ ವಿಧೇಯರಾಗಿ ನಡ್ಕೊಳ್ತಿದ್ವಿ ಅಂತ. And verse 3, we gratified whatever our fleshly desire wanted. So something that non-believers always do is they live however they want to live. ಹಾಗಾಗಿ 3ನೇ ವಚನದಲ್ಲಿ ಹೇಳುವ ಹಾಗೆ ಅನ್ಯ ಜನರು ಅವ್ರಿಗೆ ಹೇಗೆ ಬೇಕೋ ಹಾಗೆ ಜೀವಿಸ್ತಾ ಇದ್ದಾರೆ. But as a child of God, you have to know that God created us for a purpose. And the Bible says purpose is to glorify his name, to preach this gospel.
ಆದ್ರೆ ದೇವರ ಮಕ್ಕಳಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಮ್ಮನ್ನ ದೇವರು ಏನಕ್ಕೆ ಸೃಷ್ಟಿ ಮಾಡಿದ್ರು ಅಂದ್ರೆ ಆತನ ನಾಮನ ಮಹಿಮೆ ಪಡಿಸ್ಲಿಕ್ಕೆ, ಆತನ ಸುವಾರ್ತನ ಸಾರೋದಕ್ಕೆ. And it's very easy to lose hold of our identity, especially when we study, when we work, when we have to deal with many people. But as we are continuously rooted inside of the word, you can confirm your identity every day, every moment. ಯಾವಾಗೆಲ್ಲ ನಾವು ಒಂದ್ ವೇಳೆ ಓದ್ತಾ ಇರ್ತೀವೋ, ಕೆಲಸ ಮಾಡ್ತಾ ಇರ್ತೀವೋ, ಹೊರಗಡೆ ಹೋಗ್ತಾ ಇರ್ತೀವೋ, ಸೊ ಪ್ರತಿ ಸಮಯದಲ್ಲೂ ಕೂಡ ದೇವರ ವಾಕ್ಯವನ್ನ ನಾವು ದೃಢಪಡಿಸ್ಕೊಳ್ಬೇಕು. ಸೊ ಅದರಿಂದಲೇ ನಾವು ಮಾರ್ಗದರ್ಶನವನ್ನು ಹೊಂದಬೇಕು. And then you don't have to be led by your own thoughts, your own standards. You can really confirm, I am a child of God. I have to follow what the guidance of the word of God says. ಸೊ ಹಾಗಾಗಿ ನಮ್ಮ ಒಂದು ಸ್ವಂತ ಆಲೋಚನೆಗಳಿಂದ ನಡೆಯೋದೇ ಬೇಕಾಗಿರಲ್ಲ. ನಾನು ದೇವರ ಮಗು ಅಂತ ನಮ್ಮ ಒಂದು ಸ್ಥಾನವನ್ನ ನಾವು ಅರ್ಥ ಮಾಡ್ಕೊಂಡು ದೇವರ ವಾಕ್ಯ ಏನ್ ಹೇಳುತ್ತೆ ಆ ವಾಕ್ಯವನ್ನು ಹಿಡಿದು ನಾವು ಜೀವಿಸಬಹುದು. So point number 2, it was the theme of the Bible is it tells us the promise that mankind would receive salvation if they believe in the Messiah. ಸೊ ಎರಡನೇದಾಗಿ ನಾವು ನೋಡುವಾಗ ಪಾಪಿಯ ಬಳಿಗೆ ಬರುವ ಮೆಸ್ಸಿಯನಲ್ಲಿ ನಂಬಿಕೆ ಇಟ್ರೆ ಮನುಕುಲಕ್ಕೆ ರಕ್ಷಣೆ ದೊರೆಯುತ್ತದೆ ಎಂದು ಅದು ಅಂದ್ರೆ ಬೈಬಲ್ ಭರವಸೆ ನೀಡುತ್ತದೆ ಎಂಬುದಾಗಿ ನೋಡ್ತೇವೆ. So in the Old Testament, all the Old Testament is talking about this Messiah who will come, which clan he's going to come from, which family line, which region. That is all talking about the Messiah. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಸತ್ಯವೇದ ಪೂರ್ತಿ ಯೇಸು ಕ್ರಿಸ್ತನು, ಅದರಲ್ಲೂ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡೋದಾದ್ರೆ ಯೇಸು ಕ್ರಿಸ್ತನು ಯಾವ ಒಂದು ವಂಶದಲ್ಲಿ ಬರ್ತಾರೆ, ಯಾವ ಕುಲದಲ್ಲಿ ಬರ್ತಾರೆ, ಯಾವ ಕುಟುಂಬದಲ್ಲಿ ಬರ್ತಾರೆ, ಮತ್ತೆ ಯಾವ ಸ್ಥಳದಲ್ಲಿ ಬರ್ತಾರೆ ಎಂಬುದಾಗಿ ಆತನ ಕುರಿತಾಗಿ ವಿವರವಾಗಿ ಬರೆಯಲ್ಪಟ್ಟಿದೆ. And New Testament talks about the Christ who has come, who is Jesus Christ. So let's confirm John 8:56. ಮತ್ತೆ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಬಂದಿರೋದ್ರ ಬಗ್ಗೆ ಹೊಸ ಒಡಂಬಡಿಕೆ ಹೇಳುತ್ತೆ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 58ನೇ ವಚನ ಏನ್ ಹೇಳುತ್ತೆ ಎಂಬುದಾಗಿ ನಾವು ಓದೋಣ. ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂದನು. ಆಮೆನ್. Amen. So Jesus says that even Abraham saw my day. Abraham, who was, before the time of Christ, he held on to the promise of the Messiah. ಇಲ್ಲಿ ಯೇಸುವನ್ನು ಹೇಳೋದು ಅಬ್ರಹಾಮನು ಕೂಡ ನನ್ನನ್ನು ನೋಡಿದ್ದಾನೆ ಎಂಬುದಾಗಿ ಹೇಳುವಾಗ ಅಬ್ರಹಾಮಿಗಿಂತ ನೀನು ದೊಡ್ಡವನ ಎಂಬುದಾಗಿ ಅವರು ಪ್ರಶ್ನೆ ಮಾಡ್ತಾರೆ. ಆಗ 58ರಲ್ಲಿ ಹೇಳೋದೇನಂದ್ರೆ, ನಿಮಗೆ ನಿಜವಾಗಿ ಹೇಳ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚೆ ನಾನಿದ್ದೇನೆ ಎಂಬುದಾಗಿ. Then the Jewish people accused him in verse 57. They said, you are not yet 50 years old and you say you have seen Abraham. Then Jesus says, before Abraham was born, I am. 57ನೇ ವಚನದಲ್ಲಿ ಯಹೂದ್ಯರು ಯೇಸುವನ್ನ ಕೇಳೋದನ್ನ ನೋಡ್ತೀವಿ. ನಿನಗೆ ಇನ್ನೂ 50 ವರ್ಷನೂ ಆಗಿಲ್ಲ, ಅಬ್ರಹಾಮನ ನೋಡಿದ್ಯಾ ಎಂಬುದಾಗಿ ಪ್ರಶ್ನಿಸುವಾಗ ಯೇಸು ಸ್ವಾಮಿ ಹೇಳುವಂತದ್ದು 58ರಲ್ಲಿ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನ ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಎಂಬುದಾಗಿ. So Jesus is saying that I am the one who was with Abraham, I'm the one who was with Isaac, I was with them through the promise of the covenant. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಾನು ಒಂದು ಒಡಂಬಡಿಕೆಯೊಂದಿಗೆ ಅಬ್ರಹಾಮನ ಜೊತೆಗೆ, ಇಸಾಕನ ಜೊತೆಗೆ ಒಡಂಬಡಿಕೆ ಹಿಡ್ಕೊಂಡಿರುವಂತಹ ಪ್ರತಿಯೊಬ್ಬರ ಜೊತೆಗೆ ಇದ್ದವನಾಗಿದ್ದೇನೆ ಎಂಬುದಾಗಿ ಹೇಳ್ತಿದ್ದಾರೆ. And then it says there that the New Testament is the evidence that the Messiah, who the Old Testament talks about, has come. ಅಂದ್ರೆ ಈಗ ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಂತಹ ಆ ಮೆಸ್ಸಿಯನು ಹೊಸ ಒಡಂಬಡಿಕೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿ ನಮಗೆ ರುಜು ಪಡಿಸುತ್ತೆ. And it says there it made over 400 references. So he keeps giving this, who this Messiah is going to be, which nation, which region he's going to come from. But the Jewish people, they never believed that Jesus is the Christ, the Messiah. ಮೂರನೇದಾಗಿ ನಾವು ನೋಡೋದಾದ್ರೆ, ಹಳೆಯ ಒಡಂಬಡಿಕೆಯು 400ಕ್ಕೂ ಹೆಚ್ಚು ಉಲ್ಲೇಖಗಳನ್ನು ಮಾಡಿದ ಮೆಸ್ಸಿಯನು ಬಂದಿದ್ದಾನೆ ಎಂಬುದಕ್ಕೆ ಹೊಸ ಒಡಂಬಡಿಕೆಯು ಪುರಾವೆಯಾಗಿದೆ ಎಂಬುದಾಗಿ. ಅಂದ್ರೆ ಈಗ ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ 400ಕ್ಕೂ ಹೆಚ್ಚು ಉಲ್ಲೇಖಗಳಿವೆ. ಅಂದ್ರೆ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ಅದು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿದೆ ಅನ್ನೋದನ್ನ ನೋಡ್ತೀವಿ. ಆದ್ರೂ ಕೂಡ ಯಹೂದ್ಯರು ಯೇಸುವೆ ಕ್ರಿಸ್ತನ್ ಎಂಬುದಾಗಿ ನಂಬುತ್ತಾ ಇಲ್ಲ. So the Jewish people, they had the scriptures, they knew what the scriptures were saying, but they didn't have the gospel. Means they didn't know who the mystery of the scriptures is talking about. ಯಹೂದರಲ್ಲಿ ಇದ್ದದ್ದು ಇಲ್ಲದೆ ಇದ್ದದ್ದು ಏನು ಅಂದ್ರೆ, ಅವರಲ್ಲಿ ಇದ್ದದ್ದು ಧರ್ಮಶಾಸ್ತ್ರ ಇತ್ತು, ಮತ್ತೆ ಪ್ರವಾದನೆಗಳ ಪುಸ್ತಕ ಎಲ್ಲ ಇತ್ತು, ಅವರ ಜೀವಿತದಲ್ಲಿ ಏನನ್ನ ಹಿಡ್ಕೋಬೇಕು, ಏನನ್ನ ಹಿಡ್ಕೋಬಾರ್ದು ಅಂತ ಶಾರೀರಿಕವಾದ ವಿಷಯಗಳಿತ್ತು. ಆದ್ರೆ ಸುವಾರ್ತೆ ಅನ್ನೋದು ಅವರಲ್ಲಿ ಇರ್ಲಿಲ್ಲ.
So there is a fulfillment. So let's read Isaiah 7:14. ಸೊ ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇದ್ದದ್ದು ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ನೆರವೇರಿದ್ದನ್ನ ನಾವು ಓದೋಣ. ಯೆಶಾಯ 7ನೇ ಅಧ್ಯಾಯ 14ನೇ ವಚನ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಆಮೆನ್. Amen. So the prophet Isaiah is giving the prophecy that there will be a virgin. She will conceive, give birth to a son, call him Emmanuel, meaning God is with us. ಯೆಶಾಯ 7:14ರಲ್ಲಿ ಪ್ರವಾದಿಯಾದ ಯೆಶಾಯನು ಹೀಗೆ ಪ್ರವಾದಿಸ್ತಾ ಇದ್ದಾನೆ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು ಎಂಬುದಾಗಿ. So remember, Isaiah is in Old Testament before the time of Jesus, and then there is a fulfillment in Matthew 1:21. ಇಲ್ಲಿ ಯೆಶಾಯನು ಯೇಸು ಕ್ರಿಸ್ತನು ಹುಟ್ಟುವುದಕ್ಕೆ 700 ವರ್ಷಗಳ ಮುಂಚೆ ಇದ್ದವನು. ಆದ್ರೆ ಯೇಸು ಕ್ರಿಸ್ತನು ಯೆಶಾಯನ ನಂತರ ಹುಟ್ಟಿದವನು. ಆದ್ರೂ ಯೆಶಾಯ ಹೇಳಿದಂತಹ ಪ್ರವಾದನೆ ನೆರವೇರ್ತಿರೋದನ್ನ ನಾವು ಮತ್ತಾಯ 1ನೇ ಅಧ್ಯಾಯ 21ನೇ ವಚನದಲ್ಲಿ ಓದ್ತೇವೆ. So let's confirm Matthew 1:21. ಮತ್ತಾಯ 1:21 ಓದೋಣ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಆಮೆನ್. Amen. And then also verse 22 to 23, it says, this took place to fulfill what the Lord had said, that the virgin will conceive, give birth to a son. ಹಾಗೆ 22-23 ಕೂಡ ನಾವು ಓದುವುದಾದ್ರೆ, ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು ಅಂತ ಹೇಳಿ ಮುಂದುವರಿಯುತ್ತೆ. So Matthew is saying that this is going to be fulfilled. What the prophet said thousands of years ago will be fulfilled because the scriptures is talking about Jesus as the Christ Messiah. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಸಾವಿರಾರು ವರ್ಷಗಳ ಹಿಂದೆನೆ ಯೇಸು ಕ್ರಿಸ್ತನ ಬರುವಿಕೆ ಬಗ್ಗೆ ಬರೆಯಲ್ಪಟ್ಟಿದೆ. ಅದು ಕ್ರಿಸ್ತನ ಬರುವಿಕೆಯ ಮೂಲಕ ನೆರವೇರಿರೋದ್ರ ಬಗ್ಗೆ ಹೊಸ ಒಡಂಬಡಿಕೆ ಮಾತನಾಡ್ತಾ ಇದೆ. So like the Jewish people, they kept emphasizing the law, the human traditions, the things that they could see with their physical eyes, but they really lost hold of this spiritual mystery of Christ. ಯಹೂದ್ಯರು ದಾರಿ ತಪ್ಪಿದ್ದು ಎಲ್ಲಿ ಅಂದ್ರೆ, ಅವರು ಆ ಧರ್ಮಶಾಸ್ತ್ರವನ್ನ ನೋಡಿದ್ರು, ಅವರ ಆಚಾರಗಳನ್ನ, ಅವರ ಪದ್ಧತಿಗಳನ್ನ, ಅವರ ಒಂದು ಸಂಸ್ಕೃತಿಯನ್ನ ಅವ್ರು ಹಿಂಬಾಲಿಸಿದ್ರೆ ವಿನಃ ನಿಜವಾಗ್ಲೂ ಒಂದು ಆತ್ಮಿಕ ರಹಸ್ಯವನ್ನ ಅವ್ರು ಕಂಡುಕೊಳ್ಳಿಕ್ಕೆ ಆಗ್ಲಿಲ್ಲ. And the result was the curses and disasters that came to them for thousands of years. They were wandering in the wilderness. They had a lot of bloodshed. Even now, there is still war happening in Israel. ಈ ಒಡಂಬಡಿಕೆಯ ರಹಸ್ಯವನ್ನ ಆತ್ಮಿಕವಾಗಿ ಅವ್ರು ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದಲೇ ಅವರು ಗುಲಾಮರಾಗಿ, ವಸಾಹತುಶಾಹಿಗಳಾಗಿ ಅನೇಕ ಯುದ್ಧಗಳನ್ನ ಅನುಭವಿಸ್ತಾ ಇದ್ದಾರೆ. ಈಗಲೂ ಕೂಡ ಇಸ್ರಾಯೇಲರು ಯುದ್ಧಗಳಲ್ಲೇ ಮುಳುಗಿದ್ದಾರೆ. So they were the chosen people. So God gave them this gospel first, but they lost hold of it. And they thought, we are the chosen people. We are the only ones who can be saved. That was completely incorrect. ಹೌದು, ಇಸ್ರಾಯೇಲರು ದೇವರಿಂದ ಆರಿಸಲ್ಪಟ್ಟ ಜನಾಂಗ. ಆದ್ರೆ ದೇವರನ್ನ ಯಾಕೆ ಆರಿಸ್ಕೊಂಡ್ರು ಅಂದ್ರೆ ಲೋಕಕ್ಕೆಲ್ಲ ಸುವಾರ್ತೆ ಸಾರೋದಕ್ಕೆ. ಆದ್ರೆ ಅವ್ರು ಅದನ್ನ ಹೇಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು ಅಂದ್ರೆ, ನಾವು ಮಾತ್ರನೇ ದೇವರಿಂದ ಆರಿಸಲ್ಪಟ್ಟವರು, ನಾವು ಮಾತ್ರನೇ ಪರಿಶುದ್ಧರು, ದೇವರಿಗೋಸ್ಕರ ಇರುವ ಜನರು ಅಂತ ಹೇಳ್ಬಿಟ್ಟು ಅವರು ತಪ್ಪಾಗಿ ಅದನ್ನ ಅರ್ಥ ಮಾಡ್ಕೊಂಡ್ರು. Same for us. We receive this tremendous covenant to preach this gospel to all people. If we lose hold of it, we can face many curses and disasters as well. ಇಸ್ರಾಯೇಲರ ಹಾಗೆ ನಿನ್ನನ್ನ ನನ್ನನ್ನು ಕೂಡ ದೇವರು ಲೋಕಕ್ಕೆಲ್ಲ ಸುವಾರ್ತೆ ಸಾರೋದಕ್ಕಾಗಿ ಕರೆದಿದ್ದಾರೆ. ಒಂದ್ ವೇಳೆ ನಾವು ಕೂಡ ಈ ಸುವಾರ್ತೆಯಲ್ಲಿ ಇದ್ದು ಈ ಸುವಾರ್ತೆನ ಸಾರ್ಲಿಲ್ಲ ಅಂದ್ರೆ ಇಸ್ರಾಯೇಲರ ಹಾಗೇನೆ ನಾವು ಕೂಡ ಅನೇಕ ಸಮಸ್ಯೆಗಳನ್ನ, ಶಾಪಗಳನ್ನ ಎದುರಿಸಬೇಕಾಗಿದೆ. So important theme of the Bible is not just a history book. It's not just teaching us something. It is telling us the mystery of the Christ, the Messiah, who is Jesus. ಹಾಗಾಗಿ ಬೈಬಲ್ ಸತ್ಯವೇದದಲ್ಲಿರುವಂತಹ ವಿಷಯ, ಮುಖ್ಯವಾದ ವಿಷಯ ಏನಂದ್ರೆ, ಇದೇನೋ ಬರೀ ಒಂದು ಜನರ ಬಗ್ಗೆ, ಸ್ಥಳಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದೆ. ಇದೊಂದು ಇತಿಹಾಸದ ಪುಸ್ತಕ, ಚರಿತ್ರೆ ಪುಸ್ತಕ ಅಂತ ಮಾತ್ರ ಅಲ್ಲ, ಎಲ್ಲದಕ್ಕೂ ಹೆಚ್ಚಾಗಿ ಇದೊಂದು ಆತ್ಮಿಕ ಪುಸ್ತಕ. ಕ್ರಿಸ್ತನ ಕುರಿತಾಗಿ ಸುವಾರ್ತೆಯನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ತೀವಿ. As well, it gives us a promise that whoever accepts Jesus in their heart will have the indwelling and guidance of the Holy Spirit. ಮತ್ತೆ 4ನೇದಾಗಿ ಕೊನೆಯದಾಗಿ ನಾವು ನೋಡುವಾಗ, ಯೇಸುವನ್ನು ತಮ್ಮ ಹೃದಯದಲ್ಲಿ ಸ್ವೀಕರಿಸುವವರಿಗೆ
ಪವಿತ್ರಾತ್ಮದ ವಾಸ ಮತ್ತು ಮಾರ್ಗದರ್ಶನವನ್ನು ಇದು ಭರವಸೆ ನೀಡುತ್ತದೆ. Let's read John 14:16. ಯೋಹಾನ್ ಸುವಾರ್ತೆ 14:16 ವಚನವನ್ನು ಓದೋಣ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆಮೇನ್. Amen. And then verse 17, it says it's the Spirit of truth. So who is the one, the advocate that will be with us forever? It is the Holy Spirit. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ನಮ್ಮ ಜೊತೆ ಯಾವಾಗ್ಲೂ ಜೊತೆಯಲ್ಲಿರುವ ಆತನು ಯಾರು ಅಂತ ಹೇಳಿದ್ರೆ ನಮ್ಮ ಸಹಾಯಕನು ಎಂಬುದಾಗಿ, ಮತ್ತು ಆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮನು ಎಂಬುದಾಗಿ 17ನೇ ವಚನದಲ್ಲಿ ನಾವು ನೋಡ್ತೇವೆ. So also Romans 8 verse 2. ಹಾಗೇನೆ ಯೋಹಾನ್ ಸುವಾರ್ತೆ ರೋಮ 8:2 ಓದೋಣ. ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಆಮೇನ್. Amen. So this spirit of Jesus Christ lives and dwells inside of us. ಸೊ ಇದು ಪರಿಶುದ್ಧಾತ್ಮ. ಈ ಪರಿಶುದ್ಧಾತ್ಮ ಯೇಸುವಿನ ಪರಿಶುದ್ಧಾತ್ಮವಾಗಿದೆ. ಈ ಪರಿಶುದ್ಧಾತ್ಮ ನಮ್ಮೊಳಗೆ ವಾಸ ಮಾಡುತ್ತೆ, ನಮ್ಮನ್ನು ನಡೆಸುತ್ತೆ. And actually in the cross message, one of the 5 assurances is assurance of guidance. ನಾವು ಒಂದು ಸಿಲುಬೆಯ ಸಂದೇಶವನ್ನ ಏನ್ ನೋಡ್ತೀವಿ, ರಕ್ಷಣೆಯ ಮಾರ್ಗ ಅಂತ ಹೇಳಿ, ಅದರಲ್ಲಿ 5 ಭರವಸೆಗಳನ್ನ ನಾವು ನೋಡ್ತೀವಿ. ಆ 5 ಭರವಸೆಗಳಲ್ಲಿ ಪರಿಶುದ್ಧಾತ್ಮನ ಮಾರ್ಗದರ್ಶನ ಕೂಡ ಒಂದು. So as a child of God, when we receive Christ as our Lord and Savior, we have to have the absolute assurance that His Spirit is guiding us every single day, every single moment. ಯೇಸು ಕ್ರಿಸ್ತನನ್ನ ನಮ್ಮ ರಕ್ಷಕನಾಗಿ, ಒಡೆಯನಾಗಿ ನಾವು ನೋಡ್ತಾ ಇದ್ದೇವೆ. ಹಾಗೇನೆ ಪರಿಶುದ್ಧಾತ್ಮನು ನಮ್ಮಲ್ಲಿದ್ದಾರೆ, ನಮ್ಮನ್ನ ನಡೆಸ್ತಿದ್ದಾರೆ ಅನ್ನೋದನ್ನು ಕೂಡ ನಾವು ನಂಬಬೇಕು. That's why the Bible says, trust in the Lord with all your heart. Don't lean on your own understanding. So trust in the Lord, what the word of God says. Trust His guidance, not your own thinking. ಅದಕ್ಕೋಸ್ಕರನೇ ಜ್ಞಾನೋಕ್ತಿಯಲ್ಲಿ 3ನೇ ಅಧ್ಯಾಯ 4-5 ನಾವು ನೋಡುವಾಗ ನಮ್ಮ ಒಂದು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪರಿಪೂರ್ಣವಾಗಿ ದೇವರ ಮೇಲೆ ಭರವಸೆ ಬಿಡಿ, ದೇವರಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ವಾಕ್ಯ ಹೇಳುತ್ತೆ. And actually, there is a difference between indwelling of Holy Spirit and filling of Holy Spirit. So the Holy Spirit is inside of us, but we have to pray to be filled with the Holy Spirit. ಸೊ ಪರಿಶುದ್ಧಾತ್ಮನು ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ, ಮತ್ತು ಪರಿಶುದ್ಧಾತ್ಮನಿಂದ ನಾವು ಯಾವಾಗ್ಲೂ ಕೂಡ ತುಂಬಲ್ಪಡುವಂತೆ ನಾವು ಪ್ರಾರ್ಥಿಸ್ಬೇಕು. Indwelling means the Spirit is just inside, but when we pray for filling of Holy Spirit, then the Spirit fills us continuously and gets rid of all of our, human thoughts, human nature. ಪರಿಶುದ್ಧಾತ್ಮನ ವಾಸ ಅಂತ ಹೇಳಿದ್ರೆ ನಾವು ರಕ್ಷಣೆ ಹೊಂದುವಾಗ ಪರಿಶುದ್ಧಾತ್ಮನ ಬಂದು ನಮ್ಮಲ್ಲಿ ವಾಸ ಮಾಡ್ತಾರೆ. ಆದ್ರೆ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡೋದು ಅಂತ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ದೇವರು ತನ್ನ ಬಲದಿಂದಲೂ ತನ್ನ ಪರಿಶುದ್ಧಾತ್ಮನಿಂದಲೂ ಇನ್ನೂ ಹೆಚ್ಚಾಗಿ ತುಂಬುತ್ತಾರೆ. Especially for me, when I look back on my life, I can really see that I was guided by the Holy Spirit in many things that I did. ನಾನು ನನ್ನ ಜೀವಿತವನ್ನ ಹಿಂತಿರುಗಿ ನೋಡೋದಾದ್ರೆ ನಿಜವಾಗ್ಲೂ ನಾನು ಹೇಳಬಲ್ಲೆ, ಪರಿಶುದ್ಧಾತ್ಮನಿಂದ ಅನೇಕ ವಿಷಯಗಳಲ್ಲಿ ನಾನು ಮಾರ್ಗದರ್ಶನವನ್ನು ಪಡ್ಕೊಂಡಿದ್ದೀನಿ ಎಂಬುದಾಗಿ. And remnants, you have to confirm. So when you listen to the message, when you hear the word of God, you have to confirm how that word of God has been fulfilled in your life. ಸೊ ಇಲ್ಲಿ ಜಾಯ್ನ್ ಆಗಿ ವಾಕ್ಯ ಕೇಳ್ತಿರುವಂತ ಎಲ್ಲ ಉಳಿದವರು ಕೂಡ ನೀವು ಯೋಚನೆ ಮಾಡಬೇಕು, ಈ ದೇವರ ವಾಕ್ಯ ಹೇಗೆ ನಿಮ್ಮಲ್ಲಿ ಬಂದಿದೆ, ಇದು ಹೇಗೆ ನಿಮ್ಮಲ್ಲಿ ನೆರವೇರ್ತಾ ಇದೆ, ಪರಿಶುದ್ಧಾತ್ಮನು ಹೇಗೆ ನಿಮ್ಮನ್ನ ನಡೆಸ್ತಿದ್ದಾರೆ ಅನ್ನೋದನ್ನ ನೀವು ಖಚಿತಪಡಿಸ್ಕೊಳ್ಬೇಕು. So this becomes your forum. Your forum is how you saw the work of the Holy Spirit working in your life, in your field, in your school, in everything that you did. ಸೊ ಆಗ ಇದು ನಿನ್ನ ಫೋರಂ ಆಗುತ್ತೆ. ಫೋರಂ ಅಂದ್ರೆ ಈ ವಾಕ್ಯದಲ್ಲಿ ನೀನೇನ್ ಕೇಳಿದ್ಯಾ ಅದು ಮಾತ್ರವಲ್ಲ, ಆದ್ರೆ ಕೇಳಿರುವಂತ ವಾಕ್ಯವನ್ನ ನೀನು ನಿನ್ನ ಜೀವನದಲ್ಲಿ ಹೇಗೆ ಅದು ದೇವರು ನೆರವೇರಿಸಿದ್ದಾರೆ ಅನ್ನೋದನ್ನ, ಅಂದ್ರೆ ನೀನು ಓದ್ತಿರುವಂತ ಸ್ಕೂಲಲ್ಲಿ, ಕಾಲೇಜಲ್ಲಿ, ನೀನು ಇರುವಂತ ಜಾಗದಲ್ಲಿ ದೇವರಾತ್ಮನು ನಿನ್ನನ್ನು ಹೇಗೆ ನಡೆಸ್ತಿದ್ದಾರೆ ಅನ್ನೋದು ನಿಜವಾದ ಫೋರಂ ಆಗಿರುತ್ತೆ. So we know the word well, but the word is living word, right? So the word has to be living, active every single day, working in everything that I do. And your forum is how you can see that and how you confirm it. ದೇವರ ವಾಕ್ಯ ಅದು ಸತ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತು ಅಲ್ವಾ? ಆದ್ರೆ ಆ ವಾಕ್ಯ ಸತ್ಯವಾಗಿರೋದು, ಅದು ಜೀವ ಪಡ್ಕೊಳ್ಳೋದು ಯಾವಾಗ? ಅದು ಆ ವಾಕ್ಯ ಜೀವವಾಗಿಯೂ ಅದು ಕ್ರಿಯೆ ಸಾಧಿಸುವಂತದ್ದಾಗಿ ಇರುವುದು ಯಾವಾಗ ಅಂದ್ರೆ ಅದು ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ಲಿಕ್ಕೆ
ಪ್ರಾರಂಭ ಮಾಡುವಾಗ. ಹಾಗಾಗಿ ನಿಜವಾಗ್ಲೂ ಸತ್ಯವಾದ ವಾಕ್ಯ ನಮ್ಮ ಹೃದಯಗಳಲ್ಲಿ ಬಂದ ಮೇಲೆ ಅದು ಯಾವ ರೀತಿ ಕಾರ್ಯ ಮಾಡಿದೆ ಅನ್ನೋದನ್ನ ನಾವು ಹೇಳುವಂತದ್ದೇ ಅದು ಫೋರಂ ಆಗಿದೆ. So like King David, he wrote a lot of psalms, a lot of praises to the Lord, and he always gave thanksgiving, how he saw God giving him grace, how he saw God giving him mercy continuously. ಈಗ ಉದಾಹರಣೆ ದಾವಿದನ ಬಗ್ಗೆ ನಾವು ನೋಡೋದಾದ್ರೆ, ದಾವಿದನು ಅನೇಕ ಕೀರ್ತನೆಗಳನ್ನ ಬರೆದಿದ್ದಾನೆ. ಅವನು ಬರೆದಿರುವಂತ ಕೀರ್ತನೆಗಳನ್ನ ನಾವು ನೋಡೋದಾದ್ರೆ, ಅವನು ಯಾರೋ ಹೇಳಿದ್ದನ್ನ ಅವನು ಬರೀತಾ ಇಲ್ಲ. ಅವನ ಜೀವನದಲ್ಲಿ ದೇವರು ಹೇಗೆ ನಡೆಸಿದ್ರು, ಅವನ ಜೀವನದಲ್ಲಿ ಎದುರಾದಂತ ಸಮಸ್ಯೆಗಳೇನು, ಅದನ್ನ ಹೇಗೆ ಅವನು ಜಯಿಸ್ದ, ದೇವರ ಆತ್ಮನು ಹೇಗೆ ಅವನನ್ನ ನಡೆಸ್ದ ಅಂತ ಪ್ರತಿಯೊಂದು ಕೂಡ ಒಂದು ಅವನು ಅನುಭವಿಸಿದ್ದನ್ನ ಬರೀತಾ ಇರೋದನ್ನ ನೋಡ್ತೇವೆ. And when you confirm and when you see, for me, sometimes I feel so overwhelmed. I'm so thankful. Wow, God, how much you really worked in my life, how much you fulfilled your word inside of me, then you can have a lot of thanksgiving. ಕೆಲವು ಸಲ ನಾನು ಕೂಡ ನನ್ನ ಜೀವನದಲ್ಲಿ ಹಿಂತಿರುಗಿ ನೋಡುವಾಗ ತುಂಬಾ ಸಲ ಆಶ್ಚರ್ಯ ಪಡ್ತಾ ಇರ್ತೇನೆ, ದೇವರೇ ನೀವೆಷ್ಟೊಂದು ಅದ್ಭುತವಾಗಿ ನನ್ನನ್ನ ಅನೇಕ ಸಲ ನಡೆಸ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಹಾಗೇನೆ ನಾವು ಜೀವನದಲ್ಲಿ ಪ್ರತಿ ಸಲ ಕೂಡ ದೇವರ ವಾಕ್ಯವನ್ನು ಹಿಡಿದುಕೊಂಡು ಮುಂದೆ ಹೋಗ್ತಿರುವಾಗ ದೇವರ ಆತ್ಮನು ನಮ್ಮನ್ನ ನಡೆಸ್ತಾನೆ. Amen. So let's look at the next slide. There is a purpose why we have to learn the Bible. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಸತ್ಯವೇದವು ಕಲಿಯುವ ಉದ್ದೇಶ ಇದೆ ಎಂಬುದಾಗಿ ನೋಡ್ತೇವೆ. It says to believe, to have true hope, and as a warning. ಅಂದ್ರೆ ಇದು ನಾವು ನಂಬಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಸತ್ಯವೇದದ ನಿಜವಾದ ಉದ್ದೇಶ ಏನು ಅಂದ್ರೆ ನಾವು ನಿಜವಾದ ಒಂದು ನಂಬಿಕೆಯನ್ನು ಹೊಂದಿರಬೇಕು. So to believe, John 20 verse 31, let's read. ಏನಂತ ನಂಬಬೇಕು ಅಂತ ಸತ್ಯವೇದ ಕೊಡಲ್ಪಟ್ಟಿದೆ ಅಂತ ಹೇಳಿ ಯೋಹಾನ್ ಸುವಾರ್ತೆ 20ನೇ ಅಧ್ಯಾಯ 31ನೇ ವಚನ ಓದೋಣ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ. ಆಮೆನ್. Amen. The scriptures were written so we can believe Jesus is the Messiah, the Christ, the Son of God. And when we believe, we have life in his name. That is the whole purpose of the scriptures. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು, ಆದರೆ ಯೇಸು ದೇವರ ಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡ್ಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ ಅಂತ ಹೇಳ್ಬಿಟ್ಟು ಇಡೀ ಸತ್ಯವೇದ ಬರೆಯಲ್ಪಟ್ಟಿರುವಂತ ಮುಖ್ಯ ಉದ್ದೇಶ ಯೇಸುವೇ ಕ್ರಿಸ್ತನು ಅಂತ ನಾವು ನಂಬಬೇಕು, ನಂಬಿ ನಾವು ಜೀವ ಪಡ್ಕೋಬೇಕು ಅಂತ. It's not to teach us how to be a good person, how to, feed the homeless or feed the poor or feel sorry for them. That is important, but that is not the essence. That is like incorrect gospel. Matthew 16:13-15. ಸೊ ಇಲ್ಲಿ ಸತ್ಯವೇದ ಅನ್ನುವಂಥದ್ದು ನಾವು ಹೇಗೆ ಒಳ್ಳೆ ಜೀವಿತವನ್ನ ಜೀವಿಸಬಹುದು, ಅಥವಾ ಬಡವರಿಗೆ ದಾನ ಸಹಾಯ ಮಾಡಬೇಕು, ಊಟ ಇಲ್ದಿರೋ ಊಟ ಕೊಡಬೇಕು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಬೋಧನೆ ಮಾಡಕ್ಕಲ್ಲ ಸತ್ಯವೇದ ಕೊಡಲ್ಪಟ್ಟಿರುವಂತದ್ದು. ಇದೆಲ್ಲ ಮುಖ್ಯನೇ, ಆದ್ರೆ ಇದೆಲ್ಲ ಸತ್ಯವೇದ ಕೊಟ್ಟಿರುವುದರ ಉದ್ದೇಶ. ಯಾಕಂದ್ರೆ ಒಂದ್ ವೇಳೆ ಇದನ್ನ ನಾವು ಮಾಡೋದಾದ್ರೆ ಇದು ಮತ್ತಾಯ ಸುವಾರ್ತೆ 16ನೇ ಅಧ್ಯಾಯ 13-15 ಏನು ಶಿಷ್ಯರು ಅಂದ್ರೆ ಜನರು ಯೇಸು ಯಾರೆಂಬುದಾಗಿ ಹೇಳಿದ್ರು, ಆತರ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಕಾಗ. And we have to learn the Bible so we can have true hope. Romans 15 verse 4. ಮತ್ತೆ ಎರಡನೇದಾಗಿ ನಾವು ನೋಡುವಾಗ ಈ ಸತ್ಯವೇದ ಕಲಿಯುವ ಮುಖ್ಯ ಉದ್ದೇಶ ಎರಡನೇದಾಗಿ ಏನಂದ್ರೆ ನಿಜವಾದ ಭರವಸೆ ಅಥವಾ ನಿಜವಾದ ನಿರೀಕ್ಷೆಯನ್ನು ಹೊಂದಬೇಕು ಅಂತ. ರೋಮಾಪುರ 15ನೇ ಅಧ್ಯಾಯ 4ನೇ ವಚನವನ್ನು ಓದೋಣ. ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಆಮೆನ್. Amen. So it's written to teach us and give us endurance so we can have true hope and encouragement. ಸೊ ಇಲ್ಲಿ ಈ ಸತ್ಯವೇದ ಕೊಡಲ್ಪಟ್ಟಿರುವಂತಹ ಮುಖ್ಯ ಉದ್ದೇಶ ಎರಡನೇದಾಗಿ ನಾವು ನೋಡ್ತಾ ಇರುವಂತದ್ದು ರೋಮ 15:4 ನಾವು ಓದ್ಕೊಂಡ್ವಿ. ಏನಕ್ಕಾಗಿ ಕೊಡಲ್ಪಟ್ಟಿದೆ ಅಂತ ಹೇಳಿದ್ರೆ, ಪೂರ್ವದಲ್ಲಿ ಬರೆದಿದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕೆ ಬರೆಯಲ್ಪಟ್ಟಿತು. ಏನನ್ನ ಉಪದೇಶಿಸುವುದಕ್ಕೆ? ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುತ್ತೆ. Our only hope is in Christ. He is our only true hope. ಸೊ ಯೇಸುವೇ ನಮ್ಮ ನಿಜವಾದ ಒಂದು ನಿರೀಕ್ಷೆ ಆಗಿದೆ. Also, 1 Corinthians 10:11, the Bible was given to us to give us a warning. ಮತ್ತು
1 ಕೊರಿಂಥ 10:11ನೇ ವಚನದಲ್ಲಿ ಹೇಳುವ ಹಾಗೆ ಸತ್ಯವೇದವು ನಮಗೆ ಕೊಡಲ್ಪಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ ನಮ್ಮನ್ನು ಎಚ್ಚರಿಸಲು ಎಂಬುದಾಗಿ ನೋಡ್ತೀವಿ. 10 Let's 11. compare. 1 ಕೊರಿಂಥ 10:11. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದಿದೆ. ಆಮೆನ್. Amen. So there are many examples in the Bible of the people who fell into curses, disasters, they were destroyed. This is a warning for us. If we do not, have the absolute Christ, we will live under the hand of Satan like those people who were destroyed in the Bible. ಸೊ ಇಲ್ಲಿ 1 ಕೊರಿಂಥ 10:11 ಹೇಳ್ತಿರೋದು ಏನಂದ್ರೆ ಕ್ರಿಸ್ತನನ್ನ ಬಿಟ್ಟು, ಒಡಂಬಡಿಕೆಯನ್ನ ಬಿಟ್ಟು ಹೇಗೆ ಆ ಜನರು ಎಲ್ಲರೂ ಕೂಡ ನಾಶವಾದರೋ, ಶಾಪಗ್ರಸ್ತರಾದರೋ, ಅಲೆಮಾರಿಗಳಾದರೋ, ಇವೆಲ್ಲವೂ ಕೂಡ ಒಂದು ನಿದರ್ಶನ ರೂಪವಾಗಿ ಬರೆಯಲ್ಪಟ್ಟಿದೆ. ಯಾಕಂದ್ರೆ ಯುಗಾಂತ್ಯಕ್ಕೆ ಬಂದಿರುವವರಾದ ನಿನಗೂ ನನಗೂ ಕೂಡ ಈ ಒಂದು ಸತ್ಯವೇದ ಬುದ್ಧಿ ಮಾತುಗಳಾಗಿವೆ, ಅಂದ್ರೆ ಎಚ್ಚರಿಕೆಯಾಗಿವೆ. ಒಂದು ವೇಳೆ ನಾವು ಕೂಡ ಕ್ರಿಸ್ತನನ್ನ ಅಗಲಿ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ಮುಂಚಿತವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಬರೆಯಲ್ಪಟ್ಟಿದೆ. And lastly, let's quickly look at the way to understand the Bible, Psalm 119:11. ಮತ್ತೆ ಕೊನೆಯದಾಗಿ 4ನೇದಾಗಿ ನಾವು ನೋಡೋಣ, ಸತ್ಯವೇದವನ್ನು ಅರ್ಥ ಮಾಡಿಕೊಳ್ಳುವ ಮಾರ್ಗ ಏನು ಎಂಬುದಾಗಿ. ಕೀರ್ತನೆ 119:11. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಆಮೆನ್. Amen. So I have hidden your word in my heart. We have to, keep the word in our heart, not just our mind, not just, oh, yeah, I know, and then in one ear, out the other, but really keep it in your heart. ಸೊ ಇದೇನೋ ನಮ್ಮ ಆಲೋಚನೆಗಳಲ್ಲೋ ನಮ್ಮ ಮೆದುಳಲ್ಲೋ ಇಟ್ಕೊಳ್ಳೋದಲ್ಲ, ನಿಜವಾಗ್ಲೂ ಕೂಡ ದೇವರ ವಾಕ್ಯವನ್ನ ನಮ್ಮ ಹೃದಯಗಳಲ್ಲಿ ಇಟ್ಕೋಬೇಕೆಂಬುದಾಗಿ ನೋಡ್ತೇವೆ. Things we keep in our heart, they are very precious, very close to us. So we have to consider the word as precious. ಯಾಕಂದ್ರೆ ಹೃದಯದಲ್ಲಿ ಇಟ್ಕೊಳ್ಳೋದು ಏನಾದ್ರೂ ಇದೆ ಅಂದ್ರೆ ಅದು ತುಂಬಾ ಅಮೂಲ್ಯವಾಗಿರೋದನ್ನೇ ಇಟ್ಕೊಳ್ತೀವಿ. ದೇವರ ವಾಕ್ಯ ತುಂಬಾ ಅಮೂಲ್ಯವಾಗಿರೋದ್ರಿಂದ ಅದನ್ನ ನಮ್ಮ ಹೃದಯಗಳಲ್ಲಿ ಇಟ್ಕೋಬೇಕು. So holding on to this word, I pray that you guys keep meditating on the message throughout the week, and our pastor will conclude today's message. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಈ ವಾಕ್ಯವನ್ನ ಹಿಡ್ಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಹಿಡ್ಕೊಳ್ಳುವವರಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ರೀತಿಯಾಗಿ ಕರ್ತನೆ ನಿಮ್ಮ ಸನ್ನಿಧಿಯಲ್ಲಿ ಬರುವಂತೆ ಕೃಪೆ ತೋರಿಸಿದ ಕೈ ಸ್ತೋತ್ರ. ವಾಕ್ಯದ ಮೂಲಕ ಮಾತನಾಡಿದ ಕೈ ಸ್ತೋತ್ರ. ಜನರು ನಾವೆಲ್ಲರೂ ನಿಮ್ಮ ವಾಕ್ಯವನ್ನು ಹಿಡ್ಕೊಂಡು ನಿಮಗಾಗಿ ಜೀವಿಸುವಂತೆ ಸಹಾಯ ಮಾಡಿರಿ ದೇವರೇ. ಮುಂದಿನ ವಾರ ಮತ್ತೆ ನಾವೆಲ್ಲರೂ ಕೂಡಿ ಬಂದು ನಿಮ್ಮ ವಾಕ್ಯವನ್ನು ಇನ್ನೂ ಅಧಿಕವಾಗಿ ಕಲಿಯಲು ಸಹಾಯ ಮಾಡಿ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್.